ಪಶ್ಚಿಮ ಏಷ್ಯಾದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟಿನ ಮಧ್ಯಪ್ರವೇಶಿಸಿದ ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ಬಳಸುವ ಇತರ ರಾಷ್ಟ್ರಗಳು ಅದನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಭಯೋತ್ಪಾದಕ ಆಡಳಿತದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಅಮೆರಿಕವು ದೊಡ್ಡ ಮಟ್ಟದ ಯಶಸ್ಸನ್ನ ಪಡ್ಕೊಂಡಿದೆ. ಹಂತ ಹಂತವಾಗಿ ಮಿಲಿಟರಿ ಕಾರ್ಯಾಚರಣೆಯನ್ನ ಕಡಿಮೆ ಮಾಡುವ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಅಂತ ಬರ್ಕೊಂಡಿದ್ದಾರೆ. ಇನ್ನು ಕದನ ವಿರಾಮದ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದೆ. ಇರಾನ್ ಕದನ ವಿರಾಮ ಬಯಸ್ತಿದೆ ಅಂತ ಅಮೆರಿಕ ಹೇಳಿತ್ತು. ಆದರೆ ನಾವು ಯಾವುದೇ ಕಾರಣಕ್ಕೂ ಕದನ ವಿರಾಮ ಒಪ್ಪಲ್ಲ ಅಂತ ಇರಾನ್ ಹೇಳಿದೆ. ಕಳೆದ ವರ್ಷದಂತೆ ಈ ವರ್ಷ ಆಗೋಕ್ ಬಿಡೋದಿಲ್ಲ, ನಾವು ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಚಿ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಿಂದ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಈ ಮಧ್ಯೆ ಹರ್ಮುಜ್ ಜಲಸಂಧಿ ದಾಟೋಕೆ ಭಾರತದ 2 ತೈಲ ಟ್ಯಾಂಕರ್ಗಳು ಸಜ್ಜಾಗಿವೆ. ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಹೆಸರಿನ 2 ಟ್ಯಾಂಕರ್ಗಳು ಈಗಾಗಲೇ ಭಾರತದತ್ತ ಬರೋಕೆ ಯುಎಇಯ ಶಾರ್ಜಾ ಬಳಿ ಲಂಗರ್ ಹಾಕಿವೆ. ಇವತ್ತು ಸಂಜೆ ಒಳಗೆ ಭಾರತದತ್ತ ಹೊರಡೋ ಸಾಧ್ಯತೆ ಇದೆ. ಹಿಂದೂ ಮಹಾಸಾಗರದ ಯುಎಸ್-ಯುಕೆ ಸೇನಾ ನೆಲೆಯನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಡಿಯಾಗೋ ಗಾರ್ಸಿಯಾ ದ್ವೀಪದತ್ತ ಕ್ಷಿಪಣಿ ದಾಳಿಯಾಗಿದ್ದು ಅಮೆರಿಕದ SM-3 ಆಂಟಿ ಮಿಸೈಲ್ ಸಿಸ್ಟಮ್ ವಿಫಲಗೊಳಿಸಿದೆ. ಮಧ್ಯಮ ಶ್ರೇಣಿ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಅಟ್ಯಾಕ್ ಆಗಿದೆ. ಒಂದು ಕ್ಷಿಪಣಿಯ ಗುರಿ ವಿಫಲವಾಗಿದೆ. ಮತ್ತೊಂದು ಕ್ಷಿಪಣಿಯನ್ನ ಅಮೆರಿಕದ SM-3 ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದುರುಳಿಸಿದೆ. ಇರಾನ್ ಇಸ್ರೇಲ್ ನಡುವೆ 22ನೇ ದಿನವೂ ಯುದ್ಧ ಮುಂದುವರಿತಾ ಇದೆ. ಜಗತ್ತಿನ ಅತಿ ದೊಡ್ಡ ಅನಿಲ ಘಟಕ ಖತಾರ್ನ ಲಫ್ತಾನ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ವಿಶ್ವಕ್ಕೆ 17% ನೈಸರ್ಗಿಕ ಅನಿಲ ಖತಾರ್ನಿಂದ ಪೂರೈಕೆ ಆಗ್ತಾ ಇತ್ತು. ಲಫ್ತಾನ್ನಿಂದ ಭಾರತಕ್ಕೆ 47% ಅನಿಲ ಪೂರೈಕೆ ಆಗ್ತಾ ಇತ್ತು. ಆದರೆ ಇದೀಗ ದಾಳಿಯಿಂದಾಗಿ ಭಾರತದ ತೈಲ ಮತ್ತು ಅನಿಲ ಆಮದಿನ ಮೇಲೆ ಭಾರಿ ಹೊಡೆತ ಬೀಳಲಿದೆ. ಲಫ್ತಾನ್ ಅನಿಲ ಘಟಕ ದುರಸ್ತಿಗೆ 5 ವರ್ಷ ಬೇಕಂತೆ. ಹೀಗಾಗಿ ನೈಸರ್ಗಿಕ ಅನಿಲ ಪೂರೈಕೆ ಸ್ಥಗಿತವಾಗಿ ಭಾರತದಲ್ಲಿ ಮತ್ತಷ್ಟು ಅನಿಲ ಬಿಕ್ಕಟ್ಟು ಎದುರಾಗಲಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ತೈಲಕ್ಕೆ ಬಿಕ್ಕಟ್ಟುಂಟಾಗಿದೆ. ಹರ್ಮುಜ್ ಸಮುದ್ರ ಮಾರ್ಗ ತಡೆಗೆ ಆಕ್ರೋಶ ವ್ಯಕ್ತವಾಗಿದೆ. ಇರಾನ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ಕಿಡಿಕಾರಿವೆ. ತೈಲ ಸಂಸ್ಕರಣಾ ಘಟಕಗಳ ದಾಳಿಯನ್ನು ಐರೋಪ್ಯ ಒಕ್ಕೂಟ ಖಂಡಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಇವತ್ತು ಕೂಡ ಯುದ್ಧದ ಉದ್ವಿಗ್ನತೆ ಹೆಚ್ಚಾಗಿದೆ. ಇರಾನ್ನ ಹಲವೆಡೆ ಅಮೆರಿಕ ಇಸ್ರೇಲ್ ಪಡೆಗಳು ಭೀಕರ ದಾಳಿ ನಡೆಸಿವೆ. ಇಸ್ಫಹಾನ್ ಸಂಪೂರ್ಣ ನಾಮಾವಶೇಷವಾಗಿದೆ. ಮತ್ತೊಂದು ಕಡೆ ಇಸ್ರೇಲ್ನ ವೆಸ್ಟ್ ಬ್ಯಾಂಕ್ನತ್ತ ಇರಾನ್ ಮಿಸೈಲ್ಗಳನ್ನು ಹಾರಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿ ವಿಭಿನ್ನವಾಗಿ ರಂಜಾನ್ ಆಚರಣೆ ಮಾಡಲಾಯಿತು. ರಂಜಾನ್ ಹಬ್ಬದ ದಿನ ಅಮೆರಿಕ ಮತ್ತು ಇಸ್ರೇಲ್ ಧ್ವಜಗಳನ್ನು ಚಪ್ಪಲಿಯಲ್ಲಿ ಒದ್ದು ಅಲಿಪುರ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುಎಇ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸಾವು ಹಿನ್ನೆಲೆಯಲ್ಲಿ ಶಿಯಾ ಸಮುದಾಯದ ಜನ ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದರು. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಪರಿಣಾಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ರೂಪಾಯಿ ಮೌಲ್ಯ ದಾಖಲೆ ಮಟ್ಟಕ್ಕೆ ಕುಸಿದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಮೆರಿಕದ $1ಗೆ ರೂಪಾಯಿ ಮೌಲ್ಯ 94ರ ಗಡಿ ದಾಟಿದೆ. $1ಗೆ 94.05 ರೂಪಾಯಿ ತಲುಪಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಪಶ್ಚಿಮ ಏಷ್ಯಾದಲ್ಲಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತೀವ್ರಗೊಂಡಿರುವುದು ಹಾಗೂ ಜಾಗತಿಕವಾಗಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವುದು ರೂಪಾಯಿ ಮೌಲ್ಯ ಕುಸಿತಕ್ಕೆ ಪ್ರಮುಖ ಕಾರಣ ಆಗಿದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ಎಲ್ಲೆಡೆ ತೈಲ ಸಂಸ್ಕರಣಾ ಘಟಕಗಳ ದಾಳಿ ಆಗ್ತಿದೆ. ಹೀಗಿರುವಾಗ ತೈಲಕ್ಕೆ ಅಭಾವ ಎದುರಾಗಿದೆ. ಅಮೆರಿಕ ಏಪ್ರಿಲ್ 19ರವರೆಗೆ ಇರಾನ್ ಮೇಲಿನ ತೈಲ ಆಮದು ನಿರ್ಬಂಧವನ್ನು ಸಡಿಲಿಸಿದೆ. ಇರಾನಿನ ಕಚ್ಚಾ ವಸ್ತು ಸಂಸ್ಕರಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡೋಕೆ ತಾತ್ಕಾಲಿಕವಾಗಿ ಅನುಮತಿಯನ್ನು ನೀಡಿದೆ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕೋರಮಂಗಲ ಕೈಗಾರಿಕಾ ಪ್ರದೇಶದಲ್ಲಿ ಕಸ ರಸ ಸೆಂಟರ್ನಲ್ಲಿ ಎಲ್ಪಿಜಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ಕಸದಿಂದ ಬಯೋಗ್ಯಾಸ್ ಉತ್ಪತ್ತಿ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. 13 ಟನ್ ಕಸದಿಂದ 7 ರಿಂದ 8 ಸಿಲಿಂಡರ್ ಗ್ಯಾಸ್ ಉತ್ಪತ್ತಿ ಮಾಡಲಾಗ್ತಾ ಇದೆ. ಹಸಿ ಕಸದಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡೋ ನೂತನ ಘಟಕವನ್ನು ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಕಳೆದ 8 ವರ್ಷಗಳಿಂದ 8 ಟನ್ ಸಾಮರ್ಥ್ಯದ ಘಟಕ ಕಾರ್ಯನಿರ್ವಹಿಸ್ತಾ ಇತ್ತು. ಈಗ ಹೊಸದಾಗಿ 5 ಟನ್ ಸಾಮರ್ಥ್ಯದ ಜೈವಿಕ ಅನಿಲ ಘಟಕಕ್ಕೆ ಚಾಲನೆ ಕೊಡಲಾಗಿದೆ.
ಈ ಮೂಲಕ ನಿತ್ಯ 8 ಸಿಲಿಂಡರ್ನಷ್ಟು ಅನಿಲ ಉತ್ಪಾದನೆ ಮಾಡಿ ಹೋಟೆಲ್ಗಳಿಗೆ ಮಾರಾಟ ಮಾಡೋ ಉದ್ದೇಶ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಡಂಪಿಂಗ್ ಯಾರ್ಡ್ ಏನು ಕಸ ಹೋಗ್ತಾ ಇದೆ ಶೇಕಡ ಅರ್ಧದಷ್ಟು ಕಮ್ಮಿ ಆಗುತ್ತೆ ವೆಟ್ ವೇಸ್ಟ್. ಅದು ಡಂಪಿಂಗ್ ಯಾರ್ಡ್ ಹೋಗೋದೇ ಇಲ್ಲ. ನಮ್ಮ ಆಯುಕ್ತರುಗಳು, ಅಡ್ಮಿನಿಸ್ಟ್ರೇಟರ್ಸು, ಕಾರ್ಪೊರೇಟರ್ಸು, ಬೇರೆ ಬೇರೆ ಶಾಸಕರು, ಬೇರೆ ಬೇರೆ ರಾಜ್ಯದವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡೋಗಿ ಅವರವರ ಕ್ಷೇತ್ರದಲ್ಲಿ ಇತ್ತೀಚೆಗೆ ಮಾಡೋಕ್ಕೂ ಪ್ರಾರಂಭ ಮಾಡಿದ್ದಾರೆ. ಇದನ್ನು ಕಡ್ಡಾಯ ಮಾಡಬೇಕು. ರಾಜ್ಯ ಸರ್ಕಾರ, ನಾನು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕನಿಷ್ಠ ಒಂದು ಅಸೆಂಬ್ಲಿ ಕ್ಷೇತ್ರಕ್ಕೆ ಒಂದು 2-3 ಈ ಥರದ್ದು ಮಾಡಿದ್ರೆ ಗ್ಯಾಸು ನಮಗೆ ಸಿಗುತ್ತೆ, ಪ್ಲಸ್ ಕಸ ಉತ್ಪಾದನೆ ಮಾಡಿ ಅದನ್ನು ಡಂಪಿಂಗ್ ಯಾರ್ಡ್ ಹಾಕೋ ಬದಲು ಇದಕ್ಕೆ ಬಳಸ್ಕೋಬೋದು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಸಾರಿಗೆ ಬಸ್ಗಳ ಟಿಕೆಟ್ ದರ ಏರಿಕೆ ಮಾಡಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಯುದ್ಧ ಇದೆ, ಸಹಜವಾಗಿ ಸ್ಕೇರ್ಸಿಟಿಯಿಂದ ಜಾಸ್ತಿ ಆಗಿರ್ಬೋದು. ಇದ್ದು ನಿಂತರೆ ಸರೋಗುತ್ತೆ. ಎಲ್ಲರಿಗೂ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಾವು ಟಿಕೆಟ್ ದರ ಏರಿಸೋದಿಲ್ಲ. ಎಷ್ಟು ಹೆಚ್ಚಾದ್ರೂ ಕೂಡ ಹೆಚ್ಚಳ ಮಾಡೋದಿಲ್ಲ, ತಕ್ಷಣಕ್ಕೆ ಏರಿಸೋದಿಲ್ಲ. ಯುದ್ಧ ಇದೆ, ಸಹಜವಾಗಿ ಸ್ಕೇರ್ಸಿಟಿಯಿಂದ ಜಾಸ್ತಿ ಆಗಿರ್ಬೋದು. ಇದ್ದು ನಿಂತರೆ ಸರೋಗುತ್ತೆ. ಎಲ್ಲರಿಗೂ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಾವು ಟಿಕೆಟ್ ದರ ಏರಿಸೋದಿಲ್ಲ. ಎಷ್ಟು ಹೆಚ್ಚಾದ್ರೂ ಕೂಡ ಹೆಚ್ಚಳ ಮಾಡೋದಿಲ್ಲ, ತಕ್ಷಣಕ್ಕೆ ಏರಿಸೋದಿಲ್ಲ. ಬೆಳಗಾವಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಪರಿಣಾಮ ಮೆಸ್ ಹಾಗೂ ಖಾನಾವಳಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿವೆ. ಸಿಲಿಂಡರ್ ಸಿಗದಿದ್ದಕ್ಕೆ ಅಡುಗೆ ತಯಾರಿಕೆಗೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ನ ಮಾಲೀಕರು. ಬೆಳಗಾವಿಯ ಬಡ್ಕಲ್ ಗಲ್ಲಿಯಲ್ಲಿರುವಂತಹ ದುರ್ಗಾದೇವಿ ಖಾನಾವಳಿಯಲ್ಲಿ ಸೌದೆ ಒಲೆ ಮೇಲೆ ಅಡುಗೆಯನ್ನು ತಯಾರು ಮಾಡಲಾಗ್ತಿದೆ. ಕಟ್ಟಿಗೆ ದರ ದುಬಾರಿ ಆಗಿರೋದ್ರಿಂದ ನಮಗೆ ಲಾಸ್ ಆಗ್ತಿದೆ ಅಂತ ದುರ್ಗಾದೇವಿ ಖಾನಾವಳಿ ಮಾಲೀಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ ಸಿಗಲು ಸೌದೆ ಒಲೆ ಮೇಲೆ ಮಾಡಕ್ಕೆ ಈಗ 8 ದಿವಸ ಆಯ್ತು ಸರ್. ಇವತ್ತಿಗೆ ಹೋದ ಶನಿವಾರದಿಂದ ಚಾಲು ಮಾಡಿದ್ದೆ. ಹೌದು ಸರ್, ರೊಟ್ಟಿ ಊಟಕ್ಕನ ಫೇಮಸ್ ಇರೋದ್ರಿ. ಈಗ ಗ್ಯಾಸ್ ಇಲ್ಲ ಸಂಬಂಧ ಈಗ ರೊಟ್ಟಿನ ಬಂದ್ ಮಾಡಿದ್ವಿ ಸರ್. ಈಗ 8 ದಿವಸ ಆತ್ರಿ. ಈಗ ಬರೀ ಚಪಾತಿನ ಮಾಡಾಕ್ತೀವಿ ಸರ್. ಅಲ್ಲಿ ಇರೋದನ್ನ ಒಂದು ಸಿಲಿಂಡರ್ ಐತಿ. ಈಗ ಒಂದು ಸಿಲಿಂಡರ್ ಅದು ಖಾಲಿ ಆಗೋವರೆಗೂ ಮಾಡ್ಬೇಕ್ರಿ. ಆಮೇಲೆ ಮತ್ತಿನ್ನೇನು ಸಣ್ಣದು ಒಲೆ ಹಚ್ಚಿನ ರೊಟ್ಟಿ ಚಪಾತಿ ಚಾಲು ಮಾಡ್ಬೇಕು ಸರ್. ಸಿಲಿಂಡರ್ ಸಿಗಲು ಕಾರಣ ಬೆಂಗಳೂರಲ್ಲಿ ಸಿಲಿಂಡರ್ ಅಭಾವ ಹಿನ್ನೆಲೆ ಯುಗಾದಿ ಹಬ್ಬದ ದಿನವೇ ಕಳ್ಳರು ಸಿಲಿಂಡರ್ಗಳನ್ನು ಕದ್ದಿದ್ದಾರೆ. ಬೇಗೂರಿನ ಆರ್ಸಿ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಗೃಹ ಬಳಕೆಯ 2 ಸಿಲಿಂಡರ್ ಕಳ್ಳತನ ಆಗಿದೆ. ಸ್ಕೂಟಿಯಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದ 2 ಯುವಕರು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ. ಸಿಲಿಂಡರ್ ಕದಿಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೀಗಿರುವಾಗ ಧಾರವಾಡ ಜಿಲ್ಲೆಯ ಕಲಘಟಕಿ ಬಳಿ ಎಲ್ಪಿಜಿ ಗ್ಯಾಸ್ ಹೊತ್ತ ವಾಹನದಿಂದ ಅಪಾರ ಪ್ರಮಾಣದ ಗ್ಯಾಸ್ ಲೀಕ್ ಆಗಿದೆ. ಗುತ್ತಿ ಅಂಕೋಲ ರಾಷ್ಟ್ರೀಯ ಹೆದ್ದಾರಿಯ ತಂಬೂರು ಕ್ರಾಸ್ ಬಳಿ ಟ್ಯಾಂಕರ್ನಿಂದ ಗ್ಯಾಸ್ ಸೋರಿಕೆಯಾಗಿರುವುದು. ಸ್ಥಳಕ್ಕೆ ಧಾವಿಸಿದ ಸಿಬ್ಬಂದಿ ಬೇರೆ ವಾಹನಕ್ಕೆ ಗ್ಯಾಸ್ ವರ್ಗಾವಣೆ ಮಾಡುತ್ತಿದ್ದಾರೆ. ಸದ್ಯ ಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಮಂಗಳೂರಿನಿಂದ ಧಾರವಾಡಕ್ಕೆ ಹೋಗ್ತಿದ್ದ ಟ್ಯಾಂಕರ್ನಲ್ಲಿ ಗ್ಯಾಸ್ ಲೀಕ್ ಆಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆ ರಂಗೇರಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಗ್ಗಂಟು ಮುಂದುವರೆದಿದ್ದು ಅಭ್ಯರ್ಥಿಗಳ ಹೆಸರು ಘೋಷಣೆಗೆ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಇವತ್ತು ಸಂಜೆ ಅಥವಾ ನಾಳೆಯೊಳಗೆ ಟಿಕೆಟ್ ಘೋಷಣೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಸುರ್ಜೇವಾಲಾ, ಟಿಕೆಟ್ ವಿಚಾರವಾಗಿ ವ್ಯಾಪಕ ಚರ್ಚೆ ಮಾಡಲಾಗಿದೆ. ಯಾವುದೇ ಒಬ್ಬ ಕಾರ್ಯಕರ್ತರ ಅಪಸ್ವರ ಇದ್ರೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ. ನಿನ್ನೆ ತಡರಾತ್ರಿಯವರೆಗೂ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿದೀವಿ. ಬಹುತೇಕ ಟಿಕೆಟ್ ಘೋಷಣೆ ಸಂಜೆ ಅಥವಾ ನಾಳೆ ಬೆಳಗ್ಗೆ ಆಗುತ್ತೆ ಅಂತ ಹೇಳಿದ್ರು. के टिकट्स की अनाउंसमेंट कब तक हो जाएगी?
आज रात या कल तक टिकट्स की अनाउंसमेंट हो जाएगी। पार्टी लगभग संपूर्णतः सहमत है। हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody by late evening today. So they will decide by late evening or by tomorrow. Thank you so much. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆಯೋಕೆ ಎರಡೂ ಸಮುದಾಯಗಳು ಪೈಪೋಟಿಗೆ ಬಿದ್ದಿವೆ. ಇದನ್ನು ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಪಡೆದೇ ತೀರ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಈಗಾಗಲೇ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ನಾಮಪತ್ರವನ್ನು ಸಲ್ಲಿಕೆ ಮಾಡಿದೆ. ಈ ನಡುವೆ ಇವತ್ತು ಅಥವಾ ನಾಳೆ ಒಳಗಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಘೋಷಣೆ ಆಗಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೆ ಮುಸ್ಲಿಂ ನಾಯಕರ ಬೇಡಿಕೆ ವಿಚಾರದ ಬಗ್ಗೆ ರಾಜ್ಯಸಭಾ ಸದಸ್ಯ ನಾಜೀರ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಕಾಂಕ್ಷಿಗಳೆಲ್ಲರೂ ಸಿಎಂ, ಡಿಸಿಎಂ ಸುರ್ಜೇವಾಲಾ ಖರ್ಗೆ ಭೇಟಿ ಮಾಡಿ ಟಿಕೆಟ್ ಕೇಳಿದ್ದಾರೆ. ನಮ್ಮ ವೀಕ್ಷಕರು ಸರ್ವೆ ಮಾಡಿ ಉಸ್ತುವಾರಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಅವರು ಹೈಕಮಾಂಡ್ಗೆ ವರದಿ ಸಲ್ಲಿಸಿರಬಹುದು. ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಒಳಗೆ ಟಿಕೆಟ್ ಘೋಷಣೆ ಆಗಬಹುದು. ಎರಡೂ ಕಡೆ ನಾವು ಗೆಲ್ಲಬೇಕು ಅಂತ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ನಂಗೆ ಗೊತ್ತಿಲ್ಲ. ಅಲ್ಲಿರೋ ಮುಸಲ್ಮಾನ ನಾಯಕರು ಎಷ್ಟು ಶಕ್ತಿ ತೋರಿಸ್ಲಿ ನೋಡೋಣ ಅಂತ ಸಚಿವ ಜಮೀರ್ಗೆ ಪರೋಕ್ಷವಾಗಿ ಚಾಲೆಂಜ್ ಹಾಕಿದ್ದಾರೆ. ಇನ್ನು ಮುಸ್ಲಿಂ ನಾಯಕರಿಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತ ಜೆಡಿಎಸ್ ನಾಯಕ ಅಮಾನುಲ್ಲಾ ಖಾನ್ ಹೇಳಿದ್ದಾರೆ. ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ. ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸ್ ತೊಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿ ಎಲ್ಲ ನಮ್ಮ ಉಸ್ತುವಾರಿಗೆ ಸಬ್ಮಿಟ್ ಮಾಡಿದ್ದಾರೆ. ಉಸ್ತುವಾರಿ ಅದನ್ನು ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ಮತ್ತು PCC ಪ್ರೆಸಿಡೆಂಟ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಹೈಕಮಾಂಡಿಗೆ ಪುಟ್ಟಪ್ ಮಾಡ್ತಾರೆ. ಮಾಡಿರ್ಬೋದು ಇಷ್ಟವರೆಗೆ. ಹೈಕಮಾಂಡಿಗೆ ಪುಟ್ಟಪ್ ಮಾಡಿದಾಗ ಇವತ್ತು ಸಾಯಂಕಾಲ ಅಥವಾ ನಾಳೆ ಸಂಡೇ, ಯಾಕಂದರೆ ಮಂಡೇ ಲಾಸ್ಟ್ ಡೇಟ್ ಇದೆ, ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರು ಅಭ್ಯರ್ಥಿ ಅನ್ನೋದು AICCಯಿಂದ ನಾವು ಅನೌನ್ಸ್ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ, ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ಖಂಡಿತ ಅಲ್ಲಾಹನಲ್ಲಿ ನಂಬಿಕೆ ಕೂಡ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೆ. ಸಿಗುವ ನಿರೀಕ್ಷೆ ಇದೆ ಸಂಪೂರ್ಣವಾಗಿ. ಭಾನುವಾರದವರೆಗೆ ಸಿಗ್ಬೋದು. ನಿನ್ನೇನು ನಡೆದಿದೆ ಬೆಂಗಳೂರಿನಲ್ಲಿ ಸಭೆ ಮತ್ತು ಬೆಳವಣಿಗೆ, ಅದನ್ನು ನೋಡಿದರೆ ಇದು ಇವತ್ತು ಸುಲಭವಾಗಿ ತೀರ್ಮಾನ ಆಗುವ ಕಾಣ್ತಾ ಇಲ್ಲ. ಇದು ಮತ್ತೆ ದೆಹಲಿಗೆ ಹೋಗಿದೆ. ದೆಹಲಿ ಅಂಗಳಕ್ಕೆ ವರ್ಗಾಯಿಸಿದ್ದಾರೆ ವರಿಷ್ಠರು. ಅದು ಅಲ್ಲಿ ಚರ್ಚೆ ಆಗಿದ ನಂತರ ನಾಳೆ ಸಂಜೆವರೆಗೆ ತೀರ್ಮಾನ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಖಂಡಿತ ಉಮೇಶ್ ಮೇಟಿಗೆ ಬಾಗಲಕೋಟೆ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿದೆ. ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡೋಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಬಾಗಲಕೋಟೆ ಉಪಚುನಾವಣೆ ಕಾವು ಜೋರಾಗೇ ಇದೆ. ಬಿಜೆಪಿ ಅಭ್ಯರ್ಥಿ ಘೋಷಣೆ ಬಳಿಕ ಕ್ಷೇತ್ರದಲ್ಲಿ ಕಮಲಪಡೆ ಫುಲ್ ಅಲರ್ಟ್ ಆಗಿದೆ. ಕಳೆದ ಬಾರಿ ಸೋಲಿನಿಂದ ಪಾಠ ಕಲಿತ ಬಿಜೆಪಿ ಪಕ್ಷ ಬಿಟ್ಟು ಹೋಗಿದ್ದ ಮುಖಂಡರಿಗೆ ಗಾಳ ಹಾಕಿದೆ. ಗರ ವಾಪಸಿಗಾಗಿ ಸಂಸದ ಗೋವಿಂದ ಕಾರಜೋಳಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಟಿಕೆಟ್ ಕಗ್ಗಂಟು ಮಧ್ಯೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಸಮರ ಜೋರಾಗಿದೆ. ನಮಗೂ ಸಚಿವ ಸ್ಥಾನ ಬೇಕು ಅಂತ ಕೆಲ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ, ಬೆಂಗಳೂರಲ್ಲಿ 48 ಶಾಸಕರು ಸಭೆ ಮಾಡಿರೋ ವಿಚಾರ ನಿಜ. ಮೊದಲ ಬಾರಿ ಗೆದ್ದವರು, ಎರಡನೇ ಬಾರಿ ಗೆದ್ದವರು ಸೇರಿ ಸಭೆ ಮಾಡಿದೀವಿ.
ಯುವಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿಯನ್ನು ಮಾಡಿದ್ದೀವಿ. ಯುವಕರನ್ನ ಸಚಿವರನ್ನಾಗಿ ಮಾಡಿದ್ರೆ ಮುಂದೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಅಧಿವೇಶನದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಮ್ಮ ಬೇಡಿಕೆ ಇಡಲಿದ್ದೀವಿ ಅಂತ ಭರತ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಮಾತಾಡಿದ್ದಾರೆ. ಈಗೆಲ್ಲ ಶಾಸಕರು ಸೇರಿ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಅಧಿವೇಶನ ಟೈಮಲ್ಲಿ ಭೇಟಿಯಾಗಿ ನಮ್ಮದು ಈ ಥರ ಯುವಕರು ಫಸ್ಟ್ ಟೈಮರ್ಸು ಸೆಕೆಂಡ್ ಟೈಮರ್ಸ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಫಸ್ಟ್ ಟೈಮರ್ಸ್ ಸೆಕೆಂಡ್ ಟೈಮರ್ಸು ನಮ್ಮಲ್ಲಿ ಯಾರು ನಿಮಗೆ ಸೂಕ್ತವಾದಂಥ ಅಭ್ಯರ್ಥಿ ಅನ್ನಿಸ್ತಾರೋ ಅಂಥವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಮೊನ್ನೆ ಒಂದು ಮೀಟಿಂಗನ್ನು ಎಲ್ಲರೂ ಮಾಡಿದ್ವಿ. ಅದ್ರ ಜೊತೆಗೆ ಸಮಾನ ಮನಸ್ಕರು, ಯಾಕಂದರೆ ಯುವಕರಿಗೆ ಆತಿಥ್ಯವನ್ನು ಕೊಟ್ಟರೆ ಇನ್ನು ಯುವಕರನ್ನ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗೆಲ್ಲ ತೊಗೊಂಡ್ಬರ್ಬೋದು, ಪಾರ್ಟಿಗೆ ಕಷ್ಟ ಬೀಳ್ಬೋದು ಅಂತೇಳಿ ಅದರ ಜೊತೆಗೆ ಮುಂಬರುವಂಥ ದಿನಮಾನದಲ್ಲಿ ನಾವೆಲ್ಲರೂ ಒಂದು 45ರಿಂದ 48 ಜನ ಶಾಸಕರು ಡೆಲ್ಲಿ ಕೂಡ ಹೋಗಿ ನಮ್ಮ ಮನವಿ 3ನೇ ಸಲ 4ನೇ ಸಲ ಗೆದ್ದವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ನೀತಿನಲ್ಲಿ ನಾವು ಕೂಡ ಸರ್ಕಾರದ ಮೇಲೆ ಒಂದಷ್ಟು ಬೇಡಿಕೆಯನ್ನು ಇಡಬೇಕು, ನಾವು ಸಚಿವರಾಗಬೇಕಂತೇಳಿ ಅವ್ರ ಬೇಡಿಕೆ. ಸೊ ಅದೇ ರೀತಿ 1ನೇ ಸಲ 2ನೇ ಸಲ ಗೆದ್ದವ್ರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬಾರ್ದು, ನಾವು ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅಹವಾಲನ್ನು ಹೇಳ್ಕೊಳ್ಳೋಣ ಅಂತ ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ವಿ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಿಂದ ಮಗಳನ್ನ ಕಣಕ್ಕಿಳಿಸೋಕೆ ಶಾಸಕ ಬಸವರಾಜ ರಾಯರೆಡ್ಡಿ ತಯಾರಿ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. 2028 ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಮಮತಾ ರಾಯರೆಡ್ಡಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಬದುಕಿನಿಂದ ನಾನು ಕುಗ್ಗಿ ಹೋಗಿದ್ದೆ, ಇದೀಗ ಅದನ್ನ ಮರೆಯೋಕೆ ಜನರ ಸೇವೆಗೆ ಮುಂದಾಗಿದ್ದೀನಿ ಅಂತ ಮಮತಾ ರಾಯರೆಡ್ಡಿ ಹೇಳಿದ್ದಾರೆ. ಕ್ಷೇತ್ರ ವಿಂಗಡಣೆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಂದ್ರೆ ಮಮತಾ ರಾಯರೆಡ್ಡಿ ಅವರನ್ನ ಕಣಕ್ಕಿಳಿಸೋಕೆ ರಾಯರೆಡ್ಡಿ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ಯಾದಗಿರಿ ಜಿಲ್ಲೆಯ ಸೈದಾಪುರ ಪಟ್ಟಣದಲ್ಲಿ KKRTC ಬಸ್ ಕಳ್ಳತನ ಆಗಿದೆ. ಸೇವೆಯಿಂದ ವಜಾಗೊಂಡ ಬಸ್ ಚಾಲಕನಿಂದಲೇ ಬಸ್ ಕಳ್ಳತನ ಆಗಿದೆ. ಕುಡಿದ ಮತ್ತಲ್ಲಿ ಸೈದಾಪುರ ಬಸ್ ನಿಲ್ದಾಣದಿಂದ ಬಸ್ ಅನ್ನು ಕದ್ದು ಮಹಿಪಾಲ ರೆಡ್ಡಿ ಎಂಬಾತ ಎಸ್ಕೇಪ್ ಆಗಿದ್ದಾನೆ. ಬಸ್ ಕದ್ದೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಲಕ ಮಹಿಪಾಲ ರೆಡ್ಡಿ ವಿರುದ್ಧ ಸಾಕಷ್ಟು ದೂರುಗಳಿದ್ದ ಕಾರಣ ಸೇವೆಯಿಂದ ವಜಾ ಮಾಡಲಾಗಿತ್ತು. ಸದ್ಯ ಬಸ್ ಚಾಲಕನ ವಿರುದ್ಧ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ KKRTC ಸಂಸ್ಥೆ ಪ್ರಕರಣವನ್ನು ದಾಖಲಿಸಿದೆ. ಹಾಸನದಲ್ಲಿ ಕಾಂಡಿಮೆಂಟ್ಸ್ಗೆ ಖದೀಮರು ಕನ್ನ ಹಾಕಿರೋ ಘಟನೆ ನಡೆದಿದೆ. ಸಕಲೇಶಪುರ ತಾಲೂಕಿನ ಬಾಗೆ ಗ್ರಾಮದಲ್ಲಿ ಕ್ಯಾಂಟೀನ್ನಲ್ಲಿದ್ದ ಕಾಂಡಿಮೆಂಟ್ಸ್ನಲ್ಲಿ ಕಳ್ಳರು ಸಿಗರೇಟ್ ಗುಟ್ಕಾ ಕದ್ದಿದ್ದಾರೆ. ಸಿಗರೇಟ್ ಗುಟ್ಕಾ ಸೇರಿದಂತೆ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳತನ ಆಗಿದೆ. ಪವಿತ್ರ ರಂಜಾನ್ ಹಬ್ಬ ಹಿನ್ನೆಲೆ ಮುಸ್ಲಿಮರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಬೆಂಗಳೂರಿನ ಬೆನ್ಸನ್ ಟೌನ್ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ನಮಾಜ್ ಮಾಡಲಾಯಿತು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ರು. ನಾವೆಲ್ಲರೂ ಇವತ್ತು ಒಟ್ಟಿಗೆ ಪ್ರಾರ್ಥನೆ ಮಾಡಿದ್ದೀವಿ. ನಾವೆಲ್ಲರೂ ಮಾನವರಾಗಿ ಬಾಳುವಂಥದ್ದು ಅತ್ಯಂತ ಅವಶ್ಯಕ. ಭಾರತ ಅನೇಕ ಜಾತಿ ಧರ್ಮ ಸಂಸ್ಕೃತಿಯಿಂದ ಕೂಡಿರುವಂತಹ ದೇಶ. ಯಾವುದೇ ಧರ್ಮ ದ್ವೇಷವನ್ನ ಬೋಧನೆ ಮಾಡಲ್ಲ ಅಂತ ಸಿಎಂ ಸಂದೇಶ ನೀಡಿ ದೇಶದ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭ ಕೋರಿದ್ರು. ಇನ್ನು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಚಿವ ಜಮೀರ್, ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ, ರಾಜ್ಯ ಸಭಾ ಸದಸ್ಯ ನಾಸಿರ್ ಹುಸೇನ್, ಶಾಸಕ ರಿಜ್ವಾನ್ ಅರ್ಷದ್ ಭಾಗಿಯಾಗಿದ್ದರು. ಭಾರತ ದೇಶ ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಕೂಡ ಏಕತೆಯಿಂದ ಬಾಳ್ತಕ್ಕಂಥ, ಒಟ್ಟಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಧರ್ಮ ದ್ವೇಷವನ್ನ ಬೋಧನೆ ಮಾಡಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಈ ಧರ್ಮಗಳು ಎಲ್ಲವೂ ಕೂಡ ಪ್ರೀತಿಯನ್ನ ಬೋಧಿಸ್ತವೆ ಹೊರತು ದ್ವೇಷವನ್ನು ಬೋಧಿಸೋದಿಲ್ಲ. ವಿಜಯನಗರ ಜಿಲ್ಲೆಯ ಕಿತ್ನೂರು ಗ್ರಾಮದಲ್ಲಿ ಮುಳ್ಳಿನ ರಾಶಿಯ ಮೇಲೆ ಹಾರುವ ಕುಣಿಯುವ ಹಬ್ಬ ನಡೆದಿದೆ. ಮುಳ್ಳಿನ ಗಿಡದ ರಾಶಿಯನ್ನು ತುಳಿದು ಭಕ್ತರು ಭಕ್ತಿಯ ಪರಾಕಾಷ್ಠೆ ಮೆರೀತಾರೆ. ಶ್ರೀ ಆಂಜನೇಯ ಸ್ವಾಮಿಯ ದೇವರ ಬೇಟೆ ಗಿಡ ಪವಾಡ ನೋಡುಗರ ಮೈ ಜುಮ್ ಅನಿಸುತ್ತೆ. ಇನ್ನು ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಲಭಾಪುರ ಗ್ರಾಮದಲ್ಲೂ ಆಂಜನೇಯ ಸ್ವಾಮಿಯ ಮುಳ್ಳು ಪವಾಡ ಜೋರಾಗಿ ನಡೆದಿದೆ.